ಪ್ರೇಸ್ ಗಾಡ್, ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಏಮನ್ ಸನ್ನಿಧರಾಗಿರ್ತಕ್ಕಂಥ ಎಲ್ಲ ದೇವ ಮಕ್ಕಳಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ಸ್ವಾಗತಿಸುನಾಗಿದ್ದೇನೆ. ಇವತ್ತು ಮುಂಜಾನೆ ವೇಳೆಯಲ್ಲಿ ತಿರುಗೊಂದು ಆವರ್ತಿ ಕರ್ತನ ಸಮ್ಮುಖದಲ್ಲಿ ದೇವರ ಮುಂದೆ ಏಮನ್ ಬಂದು ಕೂರುವ ಹಾಗೆ, ಏಮನ್ ನಿಮ್ಮೊಂದಿಗೆ ಕರ್ತನ ವಾಕ್ಯವನ್ನು ಸಾರುವ ಹಾಗೆ ನನ್ನ ಜೀವಿತದಲ್ಲಿ ದೇವರು ಕೊಟ್ಟಂಥ ಒಳ್ಳೆಯ ಅವಕಾಶಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಮುಂಜಾನೆ ವೇಳೆಯಲ್ಲಿ ವೇಗವಾಗಿ ಒಂದು ವಾಕ್ಯ ಭಾಗದ ಕಡೆಗೆ ನಿಮ್ಮನ್ನು ನಡೆಸಲಿಕ್ಕೋಸ್ಕರವಾಗಿ ನಾನು ಇಚ್ಛಿಸ್ತಾ ಇದ್ದೇನೆ. ನಮ್ಮ ಸತ್ಯವೇದಗಳನ್ನು ಲೂಕನ ಸುವಾರ್ತೆ ಕಡೆಗೆ ಏಮನ್ ತಿರುಗಿಸಬೇಕಾಗಿ ಕರ್ತನ ನಾಮದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಏಮನ್ ಲೂಕನ ಸುವಾರ್ತೆ ಅದರ 1ನೇ ಅಧ್ಯಾಯ, ಬಹಳ ಪರಿಚಯವಾದಂಥ ಏಮನ್ ಒಂದು ಭಾಗ. ಅದರ 76ನೇ ವಾಕ್ಯದ ಕಡೆಗೆ ನಿಮ್ಮನ್ನು ನಡೆಸಲಿಕ್ಕೋಸ್ಕರವಾಗಿ ಇಚ್ಛಿಸ್ತಾ ಇದ್ದೇನೆ. ಲೂಕನ ಸುವಾರ್ತೆ 1ನೇ ಅಧ್ಯಾಯ ಅದರ 76ನೇ ವಚನ. ಮಗುವೆ, ನೀನಾದರೋ ಪರಾತ್ಪರನ ಪ್ರವಾದಿ ಎನಿಸಿಕೊಳ್ಳುವಿ. ನೀನು ಕರ್ತನ ಮುಂದೆ ಹೋಗಿ ಆತನ ಹಾದಿಯನ್ನು ಸಿದ್ಧ ಮಾಡುವನಾಗಿಯೂ. ಆಮೆನ್. ಪ್ರೈಸ್ ಗಾಡ್. ಇಲ್ಲಿ ವಾಕ್ಯ ಹೇಳ್ತಾ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಪರಿಚಯವಾದಂಥ ಒಂದು ವಿಷಯ. ಜಕ್ಕರಿಯನ ಕುರಿತಾಗಿ ಈ ವಾಕ್ಯ ಮಾತನಾಡಲ್ಪಡ್ತಾ ಇದೆ. ಇಟ್ ಈಸ್ ಟಾಕಿಂಗ್ ಆಲ್ ಅಬೌಟ್ ಜಕ್ಕರಿಯನ ಜೀವಿತದಲ್ಲಿ ದೇವರು ಯಾವ ರೀತಿಯಲ್ಲಿ ಜಕ್ಕರಿಯನ ಲೈಫನ್ನು ಚೇಂಜ್ ಮಾಡಿದರು ಎಂಬುವಂಥ ಒಂದು ಭಾಗ ನಿಮ್ಮ ಮುಂದೆ ಇವತ್ತು ಮುಂಜಾನೆ ಇಡ್ಲಿಕ್ಕಾಗಿ ಇಚ್ಛಿಸ್ತಾ ಇದ್ದೇನೆ. ಪ್ರಿಯರೇ, ಜಕ್ಕರಿಯನ ಜೀವಿತದಲ್ಲಿ ನಾವು ನೋಡುವ ಹಾಗೆ, ನಾವು ಏಮನ್ನು ಅರ್ಥಕೊಂಡಿರುವ ಹಾಗೆ, ಅವನು ಕರ್ತನನ್ನು ಇಲ್ಲದೆ ಹೋದರೆ ಕರ್ತನು ಕಳುಹಿಸಿದಂಥ ಶಬ್ದವನ್ನು ಮತ್ತೊಂದು ನಿಮಗೆ ಅರ್ಥವಾಗುವ ಹಾಗೆ ಹೇಳಬೇಕಾದ್ರೆ, ದೂತರು ಏನನ್ನು ಮಾತನಾಡಿದರು, ಇಲ್ಲ ದೇವದೂತನು ಇಳಿದು ಜಕ್ಕರಿಯನ ಮುಂದೆ ಮಾತನಾಡಿದಾಗ ಜಕ್ಕರಿಯನು ನಂಬಿಕೆಯಲ್ಲಿ ಎಲ್ಲೋ ಸ್ವಲ್ಪ ಕಡಿಮೆಯಾಗಿ ಜಕ್ಕರಿಯನು ಎಲ್ಲವನ್ನ ಅವನದೇ ಆದ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಪ್ರಾರಂಭಿಸಿದವನು ಅಲ್ವಾ. ಅದಕ್ಕಾಗಿಯೇ ನಮಗೆ ಚೆನ್ನಾಗಿ ಗೊತ್ತು, ಜಕ್ಕರಿಯನನ್ನು ದೇವರು ಕೆಲವಾರು ಸಮಯಕ್ಕೆ ಅವನನ್ನು ಮ್ಯೂಟ್ ಮಾಡಿಬಿಟ್ರು. ಇಲ್ಲದೆ ಹೋದರೆ ಅವನು ಮಾತು ಬರದವನ ಹಾಗೆ ಮಾರ್ಪಟ್ಟನು, ಕೆಲವು ಕಾಲಕ್ಕಾಗಿ, ಕೆಲವು ಸಮಯಕ್ಕಾಗಿ. ಆದರೆ ದೇವರು ಜಕ್ಕರಿಯನನ್ನು ಹಾಗೆ ಬಿಡಲಿಲ್ಲ. ತಿರುಗಿ ದೇವರು ಯಾವಾಗ ಜಕ್ಕರಿಯನ ಬಾಯನ್ನು ತೆರಿತಾ ಇದ್ದಾರೋ, ತಿರುಗಿ ಯಾವಾಗ ದೇವರು ಜಕ್ಕರಿಯನ ಶಬ್ದವನ್ನು ತಿರುಗಿ ಜಕ್ಕರಿಯನಿಗೆ ಕೊಡ್ತಾ ಇದ್ದಾರೋ, ಆ ನಿಮಿಷ ಮೊದಲುಗೊಂಡು ಈ ಜಕ್ಕರಿಯನ ಒಂದೇ ಒಂದು ಕೆಲಸವಾಗಿತ್ತು. ದೇವರು ಆ ಜಕ್ಕರಿಯನಿಗೆ ಕೊಟ್ಟ ಮಗು ಅಂದರೆ ಯೋಹಾನ ಕುರಿತಾಗಿ ಇಡೀ ಲೋಕಕ್ಕೆ ಅವನ್ಯಾರು ಎಂಬುದಾಗಿ ಹೇಳ್ತಕ್ಕಂಥದ್ದು. ಇವತ್ತು ಮುಂಜಾನೆ ಅರ್ಥ ಮಾಡ್ಕೊಳ್ರಿ. ನಾವು ನೆನೆಸುವಾಗ ಕೆಲವೊಮ್ಮೆ ಜಕ್ಕರಿಯ ಅವನು ದೇವರ ಕಾರ್ಯಗಳನ್ನು, ದೇವರ ಯೋಜನೆಗಳನ್ನು, ದೇವರ ಮಾತುಗಳನ್ನು ನಿರಾಕರಿಸಿದವನಾಗಿರ್ಬೋದು, ಇಲ್ಲದೆ ಹೋದರೆ ಸಂಶಯ ಪಟ್ಟವನಾಗಿರ್ಬೋದು ಅಂತ ಹೇಳಿ ದೇವರು ಹಾಗೆ ಬಿಟ್ಟು ಬಿಡಲಿಲ್ಲ. ಅಂತ ಹೇಳಿ ದೇವರು ಅವನನ್ನು ಯಾವಾಗಲೂ ಮ್ಯೂಟ್ ಮಾಡಿಬಿಡಲಿಲ್ಲ. ಇದೇ ಜಕ್ಕರಿಯನನ್ನು ದೇವರು ಉಪಯೋಗಿಸ್ತಾ ಇದ್ದಾರೆ. ಏನಕ್ಕೋಸ್ಕರವಾಗಿ? ಅನೇಕರ ಮುಂದೆ ಈ ಜಕ್ಕರಿಯ ಜನರಿಗೆ ಒಂದು ಮಾರ್ಗಸೂಚಿಯಾಗಿ ಮಾರ್ಪಡ್ತಾ ಇದ್ದಾನೆ. ಜಕ್ಕರಿಯ ಈಗ ಅನೇಕರಿಗೆ, ಇಲ್ಲದೆ ಹೋದರೆ ಆ ದಿನಗಳಲ್ಲಿ ಕಾಣ್ತಾ ಇದ್ದಂಥ ಎಲ್ಲ ಜನರಿಗೆ ಹೇಳ್ತಾ ಇದ್ದಂಥ ಒಂದು ಮಾತು, ನನ್ನ ಮಗ ಸಾಧಾರಣದವನಲ್ಲ, ನನ್ನ ಮಗನನ್ನು ಪರಲೋಕದ ದೇವರು ಅಭಿಷೇಕಿಸಿದ್ದಾರೆ. ಆತನೊಬ್ಬ ಪ್ರವಾದಿ, ಆತನೊಬ್ಬ ಕರ್ತನಿಗಾಗಿ ಮಾರ್ಗವನ್ನು ಸಿದ್ಧಪಡಿಸೋನು. ಈ ರೀತಿಯಾಗಿ ಮಾತನಾಡ್ತಾ ಎಲ್ಲ ಕಡೆಗಳಲ್ಲಿ ಸಾಕ್ತಾ ಇದ್ದಾನೆ. ಇವತ್ತು ಮುಂಜಾನೆ ಪ್ರಿಯ ದೇವ ಮಕ್ಕಳೇ, ಒಂದು ಕಾರ್ಯವನ್ನು ಅರ್ಥ ಮಾಡ್ಕೊಳ್ರಿ. ಮೇ ಬಿ ದೇವರು ಎಲ್ಲೋ ನಮ್ಮ ಜೀವಿತದಲ್ಲಿ ನಮ್ಮನ್ನು ಕೆಲವಾರು ಸಮಯಕ್ಕೆ ಮ್ಯೂಟ್ ಮಾಡಿರ್ಬೋದು. ಇಲ್ಲದೆ ಹೋದರೆ ನಮ್ಮ ಜೀವಿತದಲ್ಲಿ ಕೆಲವಾರು ಸಂದರ್ಭಕ್ಕೆ ನಮ್ಮನ್ನು ಕೆಲವು ಸ್ಥಳಗಳಲ್ಲಿ, ಕೆಲವು ವಿಷಯಗಳ ಮಧ್ಯದಲ್ಲಿ ನಮ್ಮನ್ನು ಮೌನಗೊಳಿಸಿರ್ಬೋದು. ಆದರೆ ದೇವರು ಹೀಗೆ ನನ್ನನ್ನು ಮೌನಗೊಳಿಸ್ಬಿಡ್ತಾರೆ ಅಂತ ಅರ್ಥ ಮಾಡ್ಕೋಬೇಡಿ. ಇಷ್ಟೇ ನನ್ನ ಜೀವಿತ,
ಇಷ್ಟೇ ನನ್ನ ಲೈಫು, ಇಷ್ಟೇ ನನ್ನ ಲೈಫ್, ಇಷ್ಟೇ. ನೋ. ಇವತ್ತು ಮುಂಜಾನೆ ಈ ವಾಕ್ಯ ಭಾಗಗಳನ್ನು ಕೇಳ್ತಾ ಇರುವಂಥ ಒಬ್ಬೊಬ್ಬ ದೇವ ಮಕ್ಕಳಲ್ಲಿ ನಾನಿವತ್ತು ಮುಂಜಾನೆ ಹೇಳ್ತೇನೆ ರೀ, ನಮ್ಮ ಮೇಲೆ, ನನ್ನ ಮೇಲೆ, ನಿಮ್ಮ ಮೇಲೆ ದೇವ್ರಿಗಿರುವಂಥ ಯೋಜನೆಗಳು ದೊಡ್ಡದು. ಕೆಲವೊಮ್ಮೆ ಎಲ್ಲಿಯಾದರೂ ನಮ್ಮ ಅಪನಂಬಿಗಸ್ತಿಕೆ ಮಧ್ಯದಲ್ಲಿ, ಎಲ್ಲಿಯಾದರೂ ನಮ್ಮ ಜೀವಿತದಲ್ಲಿ ಬಂದಂಥ ತಪ್ಪುಗಳ ಮಧ್ಯದಲ್ಲಿ, ನಮ್ಮ ಜೀವಿತದಲ್ಲಿ ಬಂದಂತಹ ಯಾವುದಾದ್ರೂ ದೋಷಗಳ ಮಧ್ಯದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಹೇಳ್ತಾ ಇರ್ಬೋದು, ದೇವರೇ ಏನಾಗ್ತಾ ಇದೆ ನನ್ನ ಜೀವಿತ, ವಾಟ್ ಈಸ್ ಹ್ಯಾಪ್ನಿಂಗ್ ಟು ಮೈ ಲೈಫ್, ಎಲ್ಲಿ ಹೋಗ್ತಾ ಇದ್ದೇನೆ, ಎಲ್ಲಿಗೆ ಮುಟ್ತೇನೆ, ಏನಾಗ್ತದೆ? ಇಲ್ಲ ಪ್ರಿಯರೇ, ಕರೆದ ದೇವರು ನಂಬಿಗಸ್ತರು. ಆಮೆನ್. ಕರೆದ ದೇವರು ನಂಬಿಗಸ್ತರು. ಕೆಲವೊಮ್ಮೆ ನನ್ನ ಜೀವಿತದಲ್ಲಿ ನಾನು ಅಪನಂಬಿಗಸ್ತನಾಗಿ ನಾನು ಮಾತನಾಡುವಾಗಲೂ ದೇವರು ನನ್ನನ್ನು ಹಾಗೆ ಬಿಟ್ಬಿಡ್ತಾರೆ ಅಂದ್ಕೊಂಡಿದ್ದೀರಾ? ಇಲ್ಲ. ನಾನು ನಂಬಿಕೆಯಲ್ಲಿ ಬೆಳೆಯುವವರೆಗೂ ಕೆಲವು ಕಡೆಗಳಲ್ಲಿ ನನ್ನನ್ನು ಮ್ಯೂಟ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ರಿ, ವೈ ಗಾಡ್ ಮ್ಯೂಟ್ಸ್. ಯಾಕೆ ದೇವರು ನಮ್ಮನ್ನು ಕೆಲವು ಕಡೆಗಳಲ್ಲಿ ಮ್ಯೂಟ್ ಮಾಡಿಬಿಡ್ತಾರೆ? ಯಾಕೆ ನಮ್ಮ ಮಾತಿಗೆ ಬೆಲೆ ಇರೋದಿಲ್ಲ ಕೆಲವು ಸ್ಥಳಗಳಲ್ಲಿ, ಕೆಲವು ಸಮಯಗಳಲ್ಲಿ? ಏನಿಲ್ಲ, ದೇವರು ನಮ್ಮನ್ನು ಕೆಲವು ಕಾರ್ಯಗಳನ್ನು ಕಲಿಸ್ಲಿಕ್ಕೋಸ್ಕರವಾಗಿ ಈ ರೀತಿಯಾಗಿ ಮಾಡ್ತಾರೆ. ಆದರೆ ಮರಿಬೇಡಿ, ದೇವರು ನಮ್ಮನ್ನು ಹಾಗೆ ಬಿಟ್ಟು ಬಿಡುವುದಿಲ್ಲ. ಯಾವ ಸಾರ ತನ್ನ ಮಗನ ವಿಷಯವನ್ನು ದೂತರು ಬಂದು ಹೇಳುವಾಗ ನಗುತ್ತಾ ಇದು ನಡೀತದಾ ಎಂಬುದಾಗಿ ಸಂಶಯಿಸಿದ್ಲೋ, ಅದೇ ಸಾರಳ ಜೀವಿತದಲ್ಲಿ ಅದು ದೇವರು ನೆರವೇರಿಸಿ ಕೊಟ್ಟಾಗ ಸಾರಳಷ್ಟು ಕೃತಜ್ಞತೆ ಉಳ್ಳವಳು ಇರಲಿಲ್ಲ ಅಂತ ನಾನು ಎನ್ನಿಸ್ತೇನೆ. ಮೇ ಬಿ ನಮ್ಮ ಜೀವಿತದಲ್ಲಿ ಕೆಲವು ಸ್ಥಳಗಳಲ್ಲಿ ಸಂಶಯ ಪಟ್ಟಿರ್ಬೋದು. ಕೆಲವಾರು ವಿಚಾರಗಳ ಮುಂದೆ ನಮ್ಮ ಜೀವಿತದಲ್ಲಿ ನಾವು ಸಹ ದೇವರ ಮುಂದೆ ಇದೇ ರೀತಿಯಲ್ಲಿ ನಾವು ಅನೇಕ ಕಾರ್ಯಗಳ ವಿಷಯದಲ್ಲಿ ನಾವು ಸಹ ಅನೇಕ ರೀತಿಗಳಲ್ಲಿ ದೇವರಿಂದ ದೂರ ಅಗಲುವಂಥ ಕಾರ್ಯಗಳು ಬಂದಿರ್ಬೋದು. ದೇವರಿಂದ ದೂರ ಅಗಲುವಂಥ ವಿಷಯಗಳು ನಮ್ಮ ಜೀವಿತದಲ್ಲಿ ಆಗಿರ್ಬೋದು. ಆದರೆ ಮರಿಬೇಡಿ ಪ್ರಿಯರೇ, ಈ ದಿವಸಗಳಲ್ಲಿ ಕರ್ತನ ಹತ್ತಿರ ನಾನು ಬರಬೇಕಾದ ರೀತಿಯಲ್ಲಿ ಬರಲಿಕ್ಕಾಗಿ ತಯಾರಾಗುವುದಾದರೆ ನನ್ನನ್ನು ತಿರುಗಿ ಪುನಃ ನನ್ನನ್ನು ಬಲಗೊಳಿಸಿ ನಿಲ್ಲಿಸಲಿಕ್ಕೂ, ಅನೇಕರಿಗೆ ನನ್ನನ್ನೊಂದು ಸಾಕ್ಷಿಯಾಗಿ ಮಾಡಲಿಕ್ಕೂ, ಅನೇಕರ ಜೀವಿತಗಳಲ್ಲಿ ನನ್ನ ಹಲ್ಲೆಲೂಯಾ ಜೀವಿತದ ಮುಖಾಂತರವಾಗಿ ಒಂದು ದೊಡ್ಡ ಬೆಳಕನ್ನು ಮೂಡಿಸಲಿಕ್ಕೂ ನನ್ನ ದೇವರು ಶಕ್ತರಾಗಿದ್ದಾರೆ. ಕೆಲವೊಮ್ಮೆ ಈ ಸಂಶಯ ಎಂಬುದಾಗಿ ಹೇಳ್ತಕ್ಕಂಥದ್ದು ಬಹಳ ದೊಡ್ಡ ಒಂದು ಸಮಸ್ಯೆ. ಕೆಲವು ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯದೇ ಇರುವಾಗ ನಾವು ಸಂಶಯಪಟ್ಟು ಹೋಗ್ತೇವೆ. ಕೆಲವು ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯದೆ ಬರುವಾಗ ಇದು ನಡೀತದಾ, ಇದು ಹೇಗಾಗ್ತದೆ, ಇದು ನಿಜವಾಗಿಯೂ ಇದು ಸತ್ಯವ ನಾನು ಕೇಳಿದ್ದು, ಇದೆಲ್ಲ ನಮ್ಮ ಜೀವಿತದಲ್ಲಿ ಸಂಶಯಗಳು ಒಂದರ ನಂತರ ಒಂದು, ಒಂದಾದ ಮೇಲೊಂದು, ಒಂದರ ಹಿಂದೆ ಒಂದು ಬರಲಿಕ್ಕೆ ಆರಂಭಿಸ್ತದೆ ಪ್ರಿಯರೇ. ಬಟ್ ನಾನು ಹೇಳ್ತೇನೆ, ಆ ಸ್ಥಳಗಳಲ್ಲೆಲ್ಲ ಕೆಲವೊಮ್ಮೆ ದೇವರು ನಮ್ಮನ್ನು ಮ್ಯೂಟ್ ಮಾಡ್ಬೋದು. ಕಾರಣ ಇಷ್ಟೇ, ನಾನು ಅಪನಂಬಿಗಸ್ತನಾಗಿ ಇಲ್ಲ ನಂಬಿಕೆ ಇಲ್ಲದವನಾಗಿ ನಾನು ಮಾತನಾಡುವಾಗ ನಾಳೆ ದೇವರು ಮಾಡಲಿಕ್ಕಿರುವಂಥ ಕಾರ್ಯಗಳ ಕುರಿತಾಗಿ ಮ್ಯಾನ್ ನಿಮ್ಗೆ ಅರ್ಥ ಆಗಿರ್ಬೋದು, ಪರಿಶುದ್ಧಾತ್ಮನ ಏನು ನಮ್ಮೊಟ್ಟಿಗೆ ಮಾತನಾಡಲಿಕ್ಕಾಗಿ ಬಯಸ್ತಾ ಇದ್ದಾರೆ ಎಂಬುದಾಗಿ. ಕೆಲವೊಮ್ಮೆ ನಮ್ಮ ಅಪನಂಬಿಗಸ್ತಿಕೆಯಿಂದ ನಾವು ಮಾತಾಡಿಬಿಡ್ತೇವೆ. ಮಾತಾಡಿದ ಮಾತು ಹಿಂತೆರಿಲಿಕ್ಕಾಗೋದಿಲ್ಲ, ಮಾತನಾಡಿದ ಮಾತುಗಳು ಯಾವತ್ತೂ ಹಿಂತೆಗಿಲಿಕ್ಕಾಗೋದಿಲ್ಲ. ಬಟ್ ಒಂದು ಕಾರ್ಯ ಮರಿಬೇಡ್ರಿ, ಯಾರು ಏನೇ ಆಗಿರಲಿ ನನ್ನ ದೇವರು ನಂಬಿಗಸ್ತರು. ತಿರುಗಿ ಆ ಜಕ್ಕರ್ಯನ ಬಾಯಿ ತೆರೆದಾಗ ಜಕ್ಕರ್ಯ ಮೊದಲು ಹೇಳಿದ್ದು, ಈತನು ದೇವರಿಂದ ಯೋಜಿಸಲ್ಪಟ್ಟವನು, ಈತನ ದೇವರಿಂದ ಆರಿಸಲ್ಪಟ್ಟವನು,
ಈತನು ದೇವರಿಗೋಸ್ಕರವಾಗಿ ನಿಲ್ಲಿಕ್ಕಾಗಿ ಕರೆಯಲ್ಪಟ್ಟವನು. 67ನೇ ವಾಕ್ಯದಲ್ಲಿ ಓದ್ತೇವೆ, ನೌ ಹಿಸ್ ಫಾದರ್ Zacharias was filled with the Holy Spirit and prophesied, saying, Blessed is the Lord God of Israel, for he has visited and redeemed his people. ಮ್ಯಾನ್ ನೋಡ್ರಿ, ಒಂದು ಸಮಯದಲ್ಲಿ ಸಂಶಯಪಟ್ಟು ಕಂಪ್ಲೀಟಾಗಿ ಮ್ಯೂಟಾಗಿ ಹೋದವನು ಈಗ ಬಾಯಿ ತೆರೆದು ದೇವರ ಕಾರ್ಯಗಳನ್ನು ವರ್ಣಿಸ್ಲಿಕ್ಕಾಗಿ ಆರಂಭಿಸಿದ್ದಾನೆ. ದೇವರ ಆಲೋಚನೆಗಳನ್ನು ಹೇಳಲಿಕ್ಕಾಗಿ ಆರಂಭಿಸಿದ್ದಾನೆ. ಈಗ ಇಡೀ ಲೋಕ ಸಂಶಯ ಪಡ್ತಾ ಇದೆ, ಇವನು ಯಾರು? ಇವನು ಜಾನನ್ನು ನೋಡಿ, ಇವನು ಯಾರು? ಹೂ ಇಸ್ ದಿಸ್? ಇವನೇನು ಮಾಡಲಿಕ್ಕಾಗಿ ಇರುವವನು? ಇವನ ಕುರಿತಾಗಿ ಅನೇಕ ಪ್ರಶ್ನಾರ್ಥಗಳು ಲೋಕಕ್ಕಿದೆ. ಕಾರಣ ಏನು ಗೊತ್ತಾ? ಈ ಪ್ರಾಯದಲ್ಲಿ ಈ ಜಕರಿಯ ಎಲಿಜಬೆತ್ ದಂಪತಿಗೆ ಒಂದು ಮಗು ಹುಟ್ಟಿದೆಯಲ್ಲ, ಇಸ್ ಇಟ್ ನಾರ್ಮಲ್? ಇದು ನಾರ್ಮಲ್ಲ ಪ್ರಿಯರೇ. ಜನರು ಜನರದೇ ಆದಂಥ ರೀತಿಯಲ್ಲಿ ಯಾವಾಗಲೂ ನಮ್ಮನ್ನು ನೋಡ್ತಾರೆ. ಜನರು ಜನರದೇ ಆದಂಥ ರೀತಿಯಲ್ಲಿ ನಮ್ಮನ್ನು ಅವರು ಸಂಶಯಾಸ್ಪದವಾಗಿ ನೋಡುವಾಗಲೂ ಒಂದು ಕಾರ್ಯ ಅರ್ಥ ಮಾಡ್ಕೊಳ್ರಿ, ನನ್ನ ಮೇಲೆ ದೇವ್ರಿಗೆ ಕೆಲವು ಯೋಜನೆಗಳಿದೆ. ಇವತ್ತು ಮುಂಜಾನೆ ಈ ವಾಕ್ಯದ ಮುಂದಾಗಿ ಕೂತು ನಾನು ನಿಮ್ಮೊಟ್ಟಿಗೆ ಹೇಳ್ತೇನೆ, ನಿಮ್ಮ ಮೇಲೆ ದೇವ್ರಿಗೆ ಕೆಲವು ಯೋಜನೆಗಳಿದೆ. ನಿಮ್ಮ ಕುರಿತಾಗಿ ದೇವ್ರಿಗೆ ಕೆಲವು ಆಲೋಚನೆಗಳಿದೆ. ನಿಮ್ಮ ಕುರಿತಾಗಿ ದೇವ್ರಿಗೆ ಕೆಲವು ಪದ್ಧತಿಗಳಿದೆ. ನಿಮ್ಮ ಕುರಿತಾಗಿ ಯಾರೆಲ್ಲ ಏನೆಲ್ಲ ಹೇಳಿ, ನಿಮ್ಮ ಕುರಿತಾಗಿ ದೇವರಿಗೆ ಕೆಲವು ಯೋಜನೆಗಳಿದೆ. ಆ ಯೋಜನೆಗಳು ನೆರವೇರಲಿಕ್ಕಾಗಿ ನೀವು ಕರೆಯಲ್ಪಟ್ಟಿರುವುದು. ವಿ ಆರ್ ಕಾಲ್ಡ್. ನಮ್ಮನ್ನು ದೇವ್ರು ಕರೆದಿದ್ದಾರೆ ಇದಕ್ಕಾಗಿಯೇ. ಏನಕ್ಕೋಸ್ಕರ? ದೇವರ ಯೋಜನೆಯನ್ನು ಸಾರಿ ಹೇಳಲಿಕ್ಕೋಸ್ಕರ, ದೇವರ ಆಲೋಚನೆಯನ್ನು ಸಾರಿ ಹೇಳಲಿಕ್ಕಾಗಿ ನಮ್ಮನ್ನು ದೇವ್ರು ಕರೆದಿರೋದು. ಯಾವುದೋ ಕೆಲವು ಪ್ರಶ್ನೆಗಳ ಮಧ್ಯದಲ್ಲಿ, ಯಾವುದೋ ಕೆಲವು ಸಮಸ್ಯೆಗಳ ಮಧ್ಯದಲ್ಲಿ, ಯಾವುದೋ ಕೆಲವು ವಿಚಾರಗಳ ಮಧ್ಯದಲ್ಲಿ ಸಿಲುಕಿಕೊಂಡು ಹಾಗೆ ಇರಲಿಕ್ಕಲ್ಲ ಪ್ರಿಯರೇ ದೇವರು ನಮ್ಮನ್ನು ಕರೆದಿರೋದು. ನಮ್ಮನ್ನು ದೇವರು ಕರೆದಿರೋದು ಕೆಲವು ದೇವರ ಯೋಜನೆಗಳು ನೆರವೇರಲಿಕ್ಕಾಗಿ. ಕೆಲವು ಸ್ಥಳಗಳಲ್ಲಿ ಇವತ್ತು ನಾವು ಮ್ಯೂಟ್ ಆಗಿರ್ಬೋದು, ಇವತ್ತು ನಮ್ಮ ಮಾತು ಎಲ್ಲೂ ಬೆಲೆ ಇಲ್ಲದೆ ಇರ್ಬೋದು. ಇವತ್ತು ಕೆಲವೊಮ್ಮೆ ನಮ್ಮ ಜೀವಿತದಲ್ಲಿ ನಾವು ಮಾತನಾಡುವಂಥದ್ದು ಇಲ್ಲ ನಾವು ಹೇಳುವಂಥದ್ದು ಯಾರಿಗೆ ಅರ್ಥ ಆಗದೇ ಇರ್ಬೋದು. ಬಟ್ ದೇವರು ತಿರುಗಿ ಜಕರ್ಯನ ಬಾಯನ್ನು ತೆರೆದು ಆ ಜಕರ್ಯ ಏನವನು ಸಂಶಯಪಟ್ಟನೋ ಊರಿನ ಮುಂದೆ ಎಲ್ಲ ಸಾರಿ ಹೇಳ್ತಾ ಇದ್ದಾನೆ, ದೇವರು ಏನಕ್ಕೋಸ್ಕರವಾಗಿ ಯೋಹಾನನ್ನು ಕರೆದದ್ದೆಂಬುದಾಗಿ. ಇವತ್ತು ಮುಂಜಾನೆ 2 ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳ್ರಿ. ಒಂದನೇದಾಗಿ, ನಮ್ಮ ಸಂಶಯ ಏನೇ ಇರಲಿ ದೇವರದನ್ನು ತೀರಿಸ್ತಾರೆ. ನಮ್ಮ ಹೃದಯದ ಭಾರಗಳು ಏನೇ ಇರಲಿ ಅದನ್ನೆಲ್ಲವನ್ನು ಅರಿತಿರುವಂಥ ದೇವರಿದ್ದಾರೆ. ನಮ್ಮ ಹೃದಯದ ಆಲೋಚನೆಗಳು ಏನೇ ಇರಲಿ ಅದೆಲ್ಲ ತಿಳಿದಂಥ ಒಬ್ಬರು ಕರ್ತನಿದ್ದಾರೆ. ಇವತ್ತು ಮುಂಚಾನೆ ಅವರು ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕಾಗಿ ಅವರು ಸರ್ವಶಕ್ತರಾಗಿದ್ದಾರೆ. ನೀವು ಚಿಂತಿಸೋದು ಬೇಡ, ಎಲ್ಲಿಗೆ ಹೋಗ್ತೇವೆ, ಎಲ್ಲಿಗೆ ಮುಟ್ತದೆ, ಏನಾಗ್ತದೆ ನನ್ನ ಜೀವಿತ. ಇಲ್ಲ ಪ್ರಿಯರೇ, ನಮ್ಮನ್ನು ಕರೆದ ದೇವರು ನಮ್ಮನ್ನು ಅರ್ಧದಲ್ಲಿ ಬಿಟ್ಟುಬಿಡುವುದಿಲ್ಲ. ಇವತ್ತು ಮುಂಚಾನೆ ನಾನು ತಿರುಗಿ ಕೆಲವರು ನೋಡಿ ಹೇಳ್ತೇನೆ, ನಮ್ಮನ್ನು ಕರೆದದ್ದು ದೇವರು, ನಮ್ಮನ್ನು ಈವರೆಗೂ ನಡೆಸಿದ್ದು ದೇವರು, ನಮ್ಮನ್ನು ಮುಂದೆಯೂ ನಡೆಸುವಂಥದ್ದು ದೇವರು, ನಮ್ಮನ್ನು ಎಲ್ಲೂ ದೇವರು ಕೈ ಬಿಡುವುದಿಲ್ಲ. ಗಾಡ್ ವಿಲ್ ನೆವರ್ ಲಿವ್ ಯು. ಇವತ್ತು ಮುಂಚಾನೆ ನನಗೆ ತಿರುಗಿ ಹೇಳಲಿಕ್ಕಿರುವಂಥ ಒಂದೇ ಒಂದು ಶಬ್ದ, ದೇವರು ನಿಮ್ಮನ್ನೆಲ್ಲೂ ಕೈ ಬಿಡೋದಿಲ್ಲ. ದೇವರು ನಿಮ್ಮನ್ನು ಎಲ್ಲೂ ಕೈ ಬಿಡೋದಿಲ್ಲ. ದೇವರು ನಮ್ಮನ್ನು ಒಂದು ಪ್ರತ್ಯೇಕವಾದ ಯೋಜನೆಗಾಗಿ ಕರೆದಿದ್ದಾರೆ ಮತ್ತು ಆ ಯೋಜನೆ 100% ನಮ್ಮ ಜೀವಿತದಲ್ಲಿ ದೇವರು ನೆರವೇರಿಸ್ತಾರೆ. ಸ್ವಲ್ಪ ಕಾಲಕ್ಕೆ ದೇವರು ಜಕರ್ಯನನ್ನು ಮಾತು ಇಲ್ಲದವನಾಗೆ ಮಾಡಿದ್ರು. ಬರುವ ಕಾಲಗಳಲ್ಲಿ ಜಕರ್ಯನ ಮಾತು ಕೇಳಲಿಕ್ಕೋಸ್ಕರವಾಗಿ
ಜನ ನಿಂತಿದ್ದಾರೆ. ಕಾರಣ ಏನು ಗೊತ್ತಾ? ಎಲ್ರಿಗೂ ಗೊತ್ತಾಯಿತು ಯೋಹಾನನ್ನ ಇಲ್ಲದೆ ಹೋದರೆ ಜಕ್ಕರಿಯನ ಕುಟುಂಬದ ಮೇಲೆ ದೇವರಿಗೆ ಇದ್ದ ಪದ್ಧತಿಗಳೇನೆಂಬುದಾಗಿ. ಕೆಲವು ಸ್ಥಳಗಳಲ್ಲಿ ಇವತ್ತು ನಮಗೆ ಮಾತನಾಡಲಿಕ್ಕೆ ಏನೂ ಇಲ್ಲ ಪ್ರಿಯರೇ. ಕೆಲವು ಸ್ಥಳಗಳಲ್ಲಿ ಇವತ್ತು ಜನರು ನಮ್ಮನ್ನು ಪ್ರಶ್ನಿಸಲಿಕ್ಕೂ, ಜನರು ನಮಗೆ ವಿರುದ್ಧವಾಗಿ ಮಾತನಾಡ್ತಾ ಇರುವಾಗಲೂ ನಮ್ಗೆ ಹೇಳಲಿಕ್ಕೆ ಏನೂ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿಥಿಂಗ್. ಬಟ್ ಭಾರ ಪಡಬೇಡ್ರಿ. ಒನ್ ಡೇ ಆ್ಯಸ್ ಗಾಡ್ ಓಪನ್ ಜಕರಿಯಾಸ್ ಮೌತ್, ದೇವರು ಯಾವ ರೀತಿಯಲ್ಲಿ ಜಕರಿಯನ ಬಾಯನ್ನು ತಿರುಗಿ ತೆರೆದ್ರು, ದೇವರು ನಮ್ಮನ್ನು ಕೆಲವ್ರ ಮುಂದೆ ಒಂದು ದೊಡ್ಡ ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ಇವತ್ತು ಮುಂಜಾನೆ ನಂಬಿಕೆ ಇದೆಯಾ? ನಮ್ಮನ್ನು ಕೆಲವು ಸ್ಥಳಗಳಲ್ಲಿ ದೇವರು ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ಕೆಲವು ಸ್ಥಳಗಳಲ್ಲಿ ದೇವರು ನಮ್ಮನ್ನು ಸಾಕ್ಷಿಯಾಗಿ ಎಬ್ಬಿಸ್ತಾರೆ. ಕೆಲವು ಸ್ಥಳಗಳಲ್ಲಿ ನಿಮ್ಮನ್ನು ದೇವರು ತನ್ನ ಯೋಜನೆಗೋಸ್ಕರ ಕರೆದಿದ್ದಾರೆ ಎಂಬುದನ್ನು ದೇವರು ನಿರೂಪಿಸ್ತಾರೆ. ಇವತ್ತು ಮುಂಜಾನೆ ಜನರು ನೋಡುವ ಹಾಗೆ ಅಲ್ಲ, ನೀವು ನಿಮ್ಮನ್ನು ನೋಡಬೇಕಾಗಿರೋದು. ನಾನು ಯಾವಾಗಲೂ ಹೇಳುವಂಥ ಒಂದು ಮಾತು, ಇವತ್ತು ನಮ್ಮನ್ನು ನೋಡಿ ವಾವ್ ಅಂತ ಹೇಳೋರು ನಾಳೆ ನಮ್ಮನ್ನು ಕೆಳಗೆ ಹಾಕ್ತಾರ್ರಿ. ಆದರೆ ನಮ್ಮನ್ನು ನೋಡಿ ತನ್ನ ಯೋಜನೆಗಾಗಿ ಕರೆದೊಬ್ಬರು ದೇವರಿದ್ದಾರೆ. ಆ ದೇವರು ಯಾವತ್ತೂ ನಮ್ಮನ್ನು ಕೆಳಗಡೆ ಬಿಡುವುದಿಲ್ಲ. ನಮ್ಮನ್ನು, ನಮ್ಮ ಜೀವಿತಗಳನ್ನು ದೇವರು ಆಶೀರ್ವದಿಸದೆ ಬಿಡುವುದಿಲ್ಲ. ಇವತ್ತು ಮುಂಜಾನೆ ವೇಳೆಯಲ್ಲಿ ನೀವು ಯಾವ ವಿಷಯದಲ್ಲಿ ಭಾರ ಪಡ್ತಾ ಇರ್ಬೋದು, ಯಾವುದೇ ವಿಷಯದಲ್ಲಿ ನೀವು ಚಿಂತೆಗೊಳಗಾಗಿರ್ಬೋದು. ಏನಾಗ್ಬಿಡ್ತದೋ, ನನ್ನ ಮಗನ ಜೀವಿತ, ನನ್ನ ಮಗಳ ಜೀವಿತ, ಇಲ್ಲ ನನ್ನ ಕುಟುಂಬ, ಇಲ್ಲ ಯಾವುದೋ ಕೆಲವು ವಿಷಯಗಳಲ್ಲಿ ಏನಾಗ್ತದೋ ಎಂಬುವಂಥ ಟೆನ್ಷನ್ ನಿಮ್ಮ ಒಳಗಡೆ ಇದ್ದರೆ ನಾನು ಹೇಳ್ತೇನೆ, ಇಲ್ಲ, ನೀವು ಹೆಚ್ಚು ಕಾಲ ಟೆನ್ಷನ್ ಆಗಿರಲಿಕ್ಕೆ ದೇವರು ಬಿಡುವುದಿಲ್ಲ. ನಿಮ್ಮ ವಿಷಯವನ್ನು ಒಂದು ದೊಡ್ಡ ಸಾಕ್ಷಿಯನ್ನಾಗಿ ದೇವರು ಮಾಡ್ತಾರೆ. ನನಗೆ ಗೊತ್ತಿಲ್ಲ ಇವತ್ತು ಮುಂಜಾನೆ ನೀವೇನು ಹಾದು ಹೋಗ್ತಾ ಇದ್ದೀರಿ. ಬಟ್ ಒಂದು ಮಾತ್ರ ಸತ್ಯ, ನೀವು ಯಾವ ವಿಷಯಕ್ಕಾಗಿ ಭಾರ ಪಡ್ತಾ ಇದ್ದೀರೋ ಇವತ್ತು ಮುಂಜಾನೆ, ನೀವು ಯಾವ ವಿಷಯಕ್ಕೋಸ್ಕರವಾಗಿ ಚಿಂತೆಗೊಳಗಾಗಿದ್ದೀರೋ ಕೆಲವು ದಿವಸಗಳಿಂದ, ಆ ವಿಷಯಗಳ ಮೇಲೆಲ್ಲ ದೇವರ ಕರವು ನಿಶ್ಚಯವಾಗಿ ಚಲಿಸ್ತದೆ. ನಿಮ್ಮ ಟೆನ್ಷನ್ಸ್ಗಳನ್ನು, ನಿಮ್ಮ ಭಾರಗಳನ್ನು, ನಿಮ್ಮ ಪ್ರಶ್ನೆಗಳನ್ನು ಎಲ್ಲವನ್ನು ಚೆನ್ನಾಗಿ ತಿಳಿದಂಥ ದೇವರೊಬ್ಬರಿದ್ದಾರೆ. ಕೆಲವೊಮ್ಮೆ ನಮ್ಮ ಮಾನಸಿಕವಾದಂತಹ ಒಂದು ಟೆನ್ಷನ್ನ ಮುಖಾಂತರವಾಗಿ, ನಮ್ಮ ಮಾನಸಿಕವಾದಂತಹ ಒಂದು ಒತ್ತಡಕ್ಕೆ ಒಳಪಟ್ಟು ನಮ್ಮ ಜೀವಿತದಲ್ಲಿ ಏನೆಲ್ಲ ಮಾತನಾಡಿರ್ಬೋದು. ಬಟ್ ಟೆನ್ಷನ್ ಮಾಡಬೇಡ್ರಿ, ದೇವರು ನಮಗೋಸ್ಕರ ಒಂದು ಸಮಯ ಇಟ್ಟಿದ್ದಾರೆ. ಆ ಸಮಯದಲ್ಲಿ ದೇವರೇನೆಂಬುದಾಗಿಯೂ, ದೇವರ ಶಕ್ತಿ ಏನೆಂಬುದಾಗಿಯೂ, ದೇವರ ಕಾರ್ಯಗಳೇನೆಂಬುದಾಗಿಯೂ ದೇವರು ನಿರೂಪಿಸದೆ ಹೋಗೋದಿಲ್ಲ. ದೇವರು ನಿಶ್ಚಯವಾಗಿ ಕೆಲವು ಸ್ಥಳಗಳಲ್ಲಿ ನಿಮ್ಮ ಮೇಲಿರುವಂಥ ಆ ದೇವರ ಪರ್ಪಸ್, ನಾನು ತಿರುಗಿ ಹೇಳ್ತಾ ಇದ್ದೇನೆ, ನಿಮ್ಮ ಮೇಲಿರುವಂಥ ದೇವರ ಪರ್ಪಸನ್ನು ದೇವರು ತಿಳಿಯಪಡಿಸ್ತಾರೆ. ಮುಂಜಾನೆ ಜಕರಿಯನು ಭಾರಪಟ್ಟ ಹಾಗೆ ಕೆಲವು ಸ್ಥಳಗಳಲ್ಲಿ ಕೂತು ಭಾರಪಡ್ತಾ ಇರ್ಬೋದು. ನನ್ನ ಜೀವಿತ ಹೀಗಾಗೋಯ್ತಲ್ಲ, ನನ್ನ ಕುಟುಂಬ ಹೀಗಾಗೋಯ್ತಲ್ಲ, ನನ್ನ ಮನೆ ಹೀಗಾಗಿ ಹೋಯ್ತಲ್ಲ. ಇಲ್ಲ, ಭಾರಪಡಬೇಡ್ರಿ. ಒಂದು ಸಮಯಕ್ಕೆ ಮಾತ್ರ ದೇವರು ಎಲ್ಲವನ್ನು ಅನುಮತಿಸುವಂಥದ್ದು. ಒಂದು 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 ಬ್ರ್ಯಾಕೆಟ್ ಪೀರಿಯಡ್ಗೆ ಮಾತ್ರ ದೇವರೆಲ್ಲ ಅನುಮತಿಸುವಂಥದ್ದು. ಯಾವಾಗಲೂ ಹೀಗೆ ಇರ್ತದೆ? ನೋ, ನಿಶ್ಚಯವಾಗಿಲ್ಲ. ನನ್ನನ್ನು, ನಿಮ್ಮನ್ನು ಚೆನ್ನಾಗಿ ತಿಳಿದಂಥ ದೇವರು ನಮ್ಮನ್ನು ಮೇಲಕ್ಕೆತ್ತಿ ನಡೆಸಲಿಕ್ಕೆ ಸರ್ವಶಕ್ತರಾಗಿದ್ದಾರೆ. ಇವತ್ತು ಕೆಲವೊಮ್ಮೆ ನಮ್ಮ ಪರಿಸ್ಥಿತಿ ಎಲ್ಲರೂ ಮಾತನಾಡುವ ಹಾಗೆ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ದೇವರು ಯಾವಾಗಲೂ ಹೀಗೆ ಬಿಡ್ತಾರೆ ಅಂದ್ಕೋಬೇಡಿ. ನಾಳೆ ನಿಮ್ಮನ್ನು ಜನರ ಮುಂದೆ ಮಾತನಾಡಲಿಕ್ಕಾಗಿ ಎಬ್ಬಿಸುವಾಗಾದರೂ ಈ ವಾಕ್ಯಗಳನ್ನು ನೆನೆಸ್ಕೊಳ್ರಿ. ಇವತ್ತು ಜನರ ಮಾತು ಕೇಳಬೇಕಾ ನಾನು ಅಂತ ನೀವು ಕೂತಿರ್ಬೋದು. ಇಲ್ಲ, ದೇವರೊಂದು ಸಮಯ ತರ್ತಾ ಇದ್ದಾರೆ. ನಿಮ್ಮ ಮಾತನ್ನು ಕೇಳಲಿಕ್ಕಾಗಿ ಜನರನ್ನು ನಿಮ್ಮ ಮುಂದೆ ನಿಲ್ಲಿಸ್ತಾರೆ. ನಂಗೆ ಗೊತ್ತಿಲ್ಲ ಇವತ್ತು ಮುಂಜಾನೆ ಎಷ್ಟು ಜನ ಈ ವಾಕ್ಯವನ್ನು ಒಂದು ಪ್ರೊಫೆಟಿಕಲ್ ವರ್ಡ್ ಆಗಿ ತೆಗೆದುಕೊಳ್ತೀರ ಎಂಬುದಾಗಿ. ನೀವು ನಿಂದಿಸಲ್ಪಟ್ಟ ಜಾಗದಲ್ಲಿ, ನೀವು ಅಪಮಾನಕ್ಕೆ ಗುರಿಪಟ್ಟ ಜಾಗದಲ್ಲಿ,
ನಿಮ್ಮ ಜೀವಿತದಲ್ಲಿ ನಿಮ್ಮ ಸಂಶಯಕ್ಕೆ ಆಸ್ಪದವಾಗಿ ಬಂದ ಕೆಲವು ಸೋಲುಗಳ ಮಧ್ಯದಲ್ಲಿ ತಿರುಗಿ ನಿಮ್ಮನ್ನೊಂದು ದೊಡ್ಡ ಸಾಕ್ಷಿಯಾಗಿ ದೇವರು ಮಾರ್ಪಡಿಸ್ತಾರೆ. ಜಕ್ಕರ್ಯನ ಮಾತು ಕೇಳಲಿಕ್ಕಾಗಿ ಎಲ್ಲರೂ ರೆಡಿಯಾಗಿದ್ದಾರೆ. ಈಗ ಜಕ್ಕರ್ಯ ದೇವರ ಮುಂದೆ ಒಂದು ದಿನ ನಂಬಿಕೆ ಇಲ್ಲದವನಾಗಿ ಮಾತನಾಡಿದಾಗ ದೇವರು ಮ್ಯೂಟ್ ಮಾಡಿದರು. ಆದರೆ ಇದೇ ಜಕ್ಕರ್ಯನ ಒಳಗಡೆ ನಂಬಿಕೆ ಯಾವಾಗ ಬಂತೋ, ದೇವರು ಯಾವಾಗ ಇವನ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕಾಗಿ ಆರಂಭಿಸಿದ್ರು, ಮತ್ತೆ ಈ ಜಕ್ಕರ್ಯನ ಬಾಯಿಂದ ಬಂದದೆಲ್ಲ ಫೇತ್ ಫಿಲ್ಡ್ ವರ್ಡ್ಸ್, ನಂಬಿಕೆ ತುಂಬಿದ ಮಾತುಗಳು. ಇವತ್ತು ಮುಂಚಾನೆ ನಿಮ್ಮ ಪರಿಸ್ಥಿತಿ, ನನ್ನ ಪರಿಸ್ಥಿತಿ ದೇವ್ರು ಹೀಗೆ ಬಿಡುವುದಿಲ್ಲ. ನಮ್ಮ ಪರಿಸ್ಥಿತಿಗಳನ್ನು ದೇವ್ರು ಹೀಗೆ ಬಿಡುವುದಿಲ್ಲ. ನಮ್ಮ ಕುರಿತಾಗಿ ದೇವ್ರು ಯೋಜನೆ ಇಟ್ಟ ದೇವರು ನಮ್ಮನ್ನು ಕೊಡೆಯವರೆಗೂ ನಡೆಸಲಿಕ್ಕೆ ಸರ್ವಶಕ್ತರಾಗಿದ್ದಾರೆ. ಮುಂಜಾನೆ ವೇಳೆಯಲ್ಲಿ ಪ್ರಾರ್ಥಿಸೋಣವೆ. ಹೋಪ್ ನಾನು ನೆನೆಸ್ತೇನೆ, ನಾಳೆ ಎಷ್ಟೊತ್ತಿಗೆ ತಿರುಗಿ ನಮ್ಮ ಲ್ಯಾಪ್ಟಾಪ್ ಸರಿಯಾಗಿ ಬರ್ತದೆಂಬುದಾಗಿ ಜಸ್ಟ್ ಪ್ರಾರ್ಥನೆ ಮಾಡುವ ಒಂದು ನಿಮಿಷ. ಕರ್ತನೆ, ಇವತ್ತು ಮುಂಚಾನೆ ಅನೇಕರು ಲೈವ್ಗಾಗಿ ಕಾಯ್ತಾ ಇರುವಾಗಲೂ ದೇವರೇ, ಇಷ್ಟು ಜನರು ನಾವು ಒಟ್ಟಾಗಿ ಸೇರಿ ಝೂಮಲ್ಲಿ ಬಂದು ಕೂಡಿ ಪ್ರಾರ್ಥಿಸ್ಲಿಕ್ಕೂ ವಾಕ್ಯವನ್ನು ಕೇಳಲಿಕ್ಕೂ ಆರಾಧಿಸ್ಲಿಕ್ಕೂ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಸೇರಿ ಬಂದ ಎಲ್ಲ ನಿನ್ನ ಮಕ್ಕಳನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಆಶೀರ್ವದಿಸ್ರಿ. ಹೌದು ಸ್ವಾಮಿ, ನಮ್ಮ ಜೀವಿತದಲ್ಲಿ ಅನೇಕ ತಪ್ಪುಗಳ ನಿಮಿತ್ತವಾಗಿ ಅನೇಕ ಕಡೆಗಳಲ್ಲಿ ಸಂಶಯಿಸಿ ಅನೇಕ ವಿಷಯಗಳ ಮಧ್ಯದಲ್ಲಿ ಕರ್ತನೆ ನಾವು ನಮ್ಮದೇ ಆದ ರೀತಿಯಲ್ಲಿ ಯೋಚಿಸಿದಾಗಲೂ ದೇವರೇ, ಹೌದು ಸ್ವಾಮಿ, ನಮ್ಮದೇ ಆದ ರೀತಿಯಲ್ಲಿ ನಾವು ಕಾರ್ಯಗಳನ್ನೆಲ್ಲ ಕರ್ತನೆ ನೋಡಿದಾಗಲೂ ದೇವರೇ, ನಿಮ್ಮ ಯೋಜನೆ ಏನು, ನಿಮ್ಮ ಚಿತ್ತ ಏನು, ನಿಮ್ಮ ಪದ್ಧತಿ ಏನೆಂಬುದಾಗಿ ಜಕ್ಕರ್ಯನಿಗೆ ಕರ್ತನೆ ಯೋಹಾನ ಕುರಿತಾಗಿ ತಿಳಿಯಪಡಿಸಿದ ಹಾಗೆ ಇವತ್ತು ಮುಂಜಾನೆ ನಾನು ಪ್ರಾರ್ಥಿಸ್ತೇನೆ, ನಿನ್ನ ಮಕ್ಕಳ ಜೀವಿತದಲ್ಲಿ ಕರ್ತನೆ ಎಲ್ಲೆಲ್ಲಿ ನೀವು ಅವರೊಟ್ಟಿಗೆ ಮಾತನಾಡಬೇಕು, ಯಾವ್ಯಾವ ವಿಷಯಗಳ ಮಧ್ಯದಲ್ಲಿ ಅವರು ಬಲಹೀನರಾಗಿದ್ದಾರೋ, ಎಲ್ಲಿ ಸೋತೋಗಿದ್ದಾರೋ, ಯಾವ ವಿಷಯಗಳ ಮಧ್ಯದಲ್ಲಿ ಕರ್ತನೆ ಈಗಲೂ ನಂಬಿಕೆ ಕಳೆದುಕೊಂಡಿದ್ದಾರೋ, ಆ ಎಲ್ಲ ವಿಚಾರಗಳ ಮಧ್ಯದಲ್ಲಿ ನೀವು ಅವರೊಟ್ಟಿಗೆ ಇವತ್ತು ಮುಂಜಾನೆ ಈ ದಿನಮಾನಗಳಲ್ಲಿ ಈ ದಿವಸಗಳಲ್ಲಿ ಮಾತನಾಡಿ ಸ್ವಾಮಿ. ಅವರು ಭಯಪಟ್ಟು ಕೂತಿರೋ ವಿಷಯಗಳ ಮಧ್ಯದಲ್ಲಿ, ಸಂಶಯಪಟ್ಟು ಕೂತಿರೋ ವಿಷಯಗಳ ಮಧ್ಯದಲ್ಲಿ, ಟೆನ್ಷನ್ ಪಟ್ಟು ಕೂತಿರುವಂಥ ವಿಷಯಗಳ ಮಧ್ಯದಲ್ಲಿ ದೇವರೇ, ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದೆ ಕೂತಿರುವ ಕೆಲವು ವಿಚಾರಗಳ ಮಧ್ಯದಲ್ಲಿ ಇವತ್ತು ಮುಂಜಾನೆ ನನ್ನ ದೇವರ ಕರ ಚಲಿಸಲಿ ಅಪ್ಪ. ಹೌದು ಸ್ವಾಮಿ, ಇಲ್ಲಿವರೆಗೂ ಕರ್ತ ನಮ್ಮ ಜೀವಿತಗಳಲ್ಲಿ ಅನುಭವಿಸ್ಲಿಕ್ಕೆ ಆಗದಂಥ ಒಂದು ದೇವ ಶಕ್ತಿ, ಒಂದು ದೇವ ಸಾನ್ನಿಧ್ಯ ಪ್ರತಿ ಒಬ್ಬೊಬ್ಬರು ಅವರ ಕುಟುಂಬಗಳಲ್ಲಿ ಅನುಭವಿಸ್ಲಿಕ್ಕೆ ಸಹಾಯ ಮಾಡಿ ಸ್ವಾಮಿ. ನನ್ನ ದೇವರು ತಾನು ಅದ್ಭುತ ಮಾಡುವುದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ. ಕರ್ತನೆ ಜಕ್ಕರ್ಯನ ಬಾಯನ್ನು ತೆರೆದು ಯೋಹಾನನ ಕರ್ತನೆ ತಿರುಗಿ ಏನಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ ಎಂಬುವಂಥ ಕಾರ್ಯವನ್ನು ಇದೇ ಜಕ್ಕರ್ಯನ ಮೂಲಕವಾಗಿ ದೇವರ ದೇಶಕ್ಕೆಲ್ಲ ತಿಳಿಯಪಡಿಸಿದಂಥ ದೇವರು ಈ ದಿನಮಾನಗಳಲ್ಲಿ ನಮ್ಮ ಎಲ್ಲ ಬಲಹೀನತೆಗಳನ್ನು ಕರ್ತನೆ ಕ್ಷಮಿಸಿ ತಿರುಗಿ ನಿಮ್ಮ ಯೋಜನೆಗೋಸ್ಕರವಾಗಿ ನಮ್ಮನ್ನು ಉಪಯೋಗಿಸಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆಯಲ್ಲಿ ನೆನೆಸ್ರಿ. ಆಮೇನ್. ಈ ಆನ್ಲೈನ್ ಪ್ರೇಯರ್ಸ್ಗಿರುವಂಥ ಎಲ್ಲ ತಡೆಗಳು ನೀಗಲ್ಪಡಲಿ. ಕರ್ತನ ತಾನೇ ಸಹಾಯ ಮಾಡಲಿ, ಆಶೀರ್ವದಿಸಿ ದೇವರು ನಡೆಸಲಿ ಅಂತ ಪ್ರಾರ್ಥನೆಯೊಂದಿಗೆ ಆಗಿರುವ ಆಮೇನ್. ತಿರುಗಿ ವರ್ಷಗಾಗಿ ಪ್ರಾರ್ಥಿಸಿದಂಥ ನಿಮ್ಮೆಲ್ಲರಿಗೂ ಸಹ ನನ್ನ ಕೃತಜ್ಞತೆಗಳನ್ನು ಅವರ ಕುಟುಂಬದ ಪರವಾಗಿ ತಿಳಿಸ್ತಾ ಇದ್ದೇನೆ. ಪ್ರತ್ಯೇಕವಾಗಿ ಮಗುಗೋಸ್ಕರವಾಗಿ ಪ್ರಾರ್ಥಿಸ್ರಿ. ಯಾವ ತಡೆಗಳು, ತೊಂದರೆಗಳು, ಡಾಕ್ಟರ್ಸ್ ಹೇಳಿದಂಥ ಯಾವುದೇ ರೀತಿಯಲ್ಲಿ ಸಮಸ್ಯೆ ಬರದ ಹಾಗೆ ಕರ್ತನೊಂದು ದೊಡ್ಡ ರೀತಿಯಲ್ಲಿ ಒಂದು ಅದ್ಭುತ ಮಾಡಲಿಕ್ಕೋಸ್ಕರವಾಗಿ ನೀವು ಪ್ರಾರ್ಥನೆಯೊಂದಿಗಾಗಿರಿ. ಪ್ರೈಸ್ ಲಾರ್ಡ್. ಆಮೇನ್, ಆಮೇನ್.